ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಾಪುಗೆ ಅಂತ ಫ್ಲಿಪ್ಕಾರ್ಟಿಂದ ಒಂದು ವಾಕರ್ನ ಬುಕ್ ಮಾಡಿದ್ದೆ. ಅದು ಇವತ್ತು ಬಂತು. ಸೊ ಅದ್ರ ಅನ್ಬಾಕ್ಸ್ ವಿಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ, ಮತ್ತು ಕ್ವಾಲಿಟಿ ಹೇಗಿದೆ, ಹಾಗೆಯೇ ಪ್ರೈಸ್ ಇಷ್ಟು, ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಯಾರಿಗಾದ್ರೂ ಯೂಸ್ಫುಲ್ ಅನಿಸಿದರೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೋರಿಸ್ತೀನಿ ಅಲ್ಲಿ ಮೇಲೆ ರೇಟು. ಇದು ಫುಲ್ ಅಸೆಂಬಲ್ ಆಗಿ ಬಂದಿರಲಿಲ್ಲ. ಅದ್ರ ವೀಲ್ಸು ಮತ್ತು ಸ್ವಲ್ಪ ಪಾರ್ಟ್ಸ್ನ ನಾವೇ ಜೋಡಿಸ್ಬೇಕಿತ್ತು. ಸೊ ಇವಾಗ ನಮ್ಮಣ್ಣ ಜೋಡಿಸ್ತಾ ಇದ್ದಾನೆ. ನಮ್ಮಮ್ಮ ಈ ವಾಕರ್ ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾನೆ ಇದ್ದರು. ಯಾಕೆ ಅಂತಂದರೆ ಅವ್ರು ಮುಂಚೆನೇ ಒಂದು ಶಾಪಲ್ಲಿ ತಂದಿದ್ರು. ಅದು 2000 ರುಪೀಸ್ ಕೊಟ್ಟು ತಂದಿದ್ದವರು. ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಬಟ್ 2000 ರುಪೀಸ್ ನಾನು ಅವ್ರು ತಂದಾದಮೇಲೆ ಫ್ಲಿಪ್ಕಾರ್ಟಲ್ಲಿ ಒಂದು ಸಲ ಚೆಕ್ ಮಾಡಿದೆ. ಆವಾಗ ಎಲ್ಲ 900 ಸಮಥಿಂಗ್ ಮತ್ತು 1000 ರುಪೀಸಲ್ಲೇ ಎಲ್ಲ ಸಿಗ್ತಾಯಿತ್ತು. ಸೊ 1000 ಅವ್ರು ಎಕ್ಸ್ಟ್ರಾ ಕೊಟ್ಟಿದ್ದಾರಲ್ಲ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಬೈತಾಯಿದ್ದೆ. ಸುಮ್ಮನೆ ತಂದಿದ್ದೀರ 1000 ಜಾಸ್ತಿ ಕೊಟ್ಟು, ಫ್ಲಿಪ್ಕಾರ್ಟಲ್ಲಿ ಇನ್ನೂ ಕಮ್ಮಿಗೆ ಸಿಗ್ತಾಯಿತ್ತು ಅಂತ. ಅದಕ್ಕೆ ಅವ್ರಿಗೆ ನಾನೇ ಫೋರ್ಸ್ ಮಾಡಿ ಅದನ್ನು ರಿಟರ್ನ್ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ತೀನಿ ಅಂತ ಮಾಡಿದ್ದೆ. 1000 ರುಪೀಸ್ಗೆ ಬರ್ತಿದೆ ಅಂತ ಹೇಳ್ಬೋದು. ಬಟ್ ನಮ್ಮಮ್ಮ ತಂದಿದ್ದ ವಾಕರು ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಅವ್ರು ಹೇಳ್ದಾಗೇನೆ. ನಾನೇನು ಯೋಚನೆ ಮಾಡಿದೆ ಅಂತಂದರೆ, ವಾಕರ್ನ ಮಕ್ಕಳಿಗೆ ಯೂಸ್ ಮಾಡೋದು ಅಷ್ಟು ಸೇಫ್ ಅಲ್ಲ, ಕಾಲುಗಳು ಒಡ್ಡು ಬರುತ್ತೆ ಅಂತ ಹೇಳ್ತಾರೆ. ಸೊ ಅವಳಿಗೆ ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ ದಿನದಲ್ಲಿ ಒಂದು ಅರ್ಧ ಗಂಟೆ ಯೂಸ್ ಮಾಡೋದಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟು ತರಬೇಕಾ? ಅವಳು ಮ್ಯಾಕ್ಸಿಮಮ್ ಅಂದರೆ ಇನ್ನೊಂದು 3 ತಿಂಗಳು ಅದನ್ನು ಯೂಸ್ ಮಾಡ್ತಾಳೆ ಅಷ್ಟೇ. ಸೊ ಅದಕ್ಕೆ ಯಾಕೆ ಅಷ್ಟೊಂದು ದುಡ್ಡು ಕೊಡಬೇಕು, 1000 ರೂಪಾಯಿಗೆ ಸಿಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ರಿಟರ್ನ್ ಕೊಟ್ಟು ಇವಾಗ ಫ್ಲಿಪ್ಕಾರ್ಟಲ್ಲಿ ತರಿಸ್ದೆ. ನಮ್ಮ ಅಮ್ಮ ಎಲ್ಲ ಚೆಕ್ ಮಾಡೋದು ಇದು ಅಂತ ಕಂಪ್ಲೇಂಟ್ ಹೇಳ್ತಾನೆ ಇದ್ದರು. ಇದ್ರ ರೇಟು 1034 ರೂಪಾಯಿ ನಾನು ಪೇ ಮಾಡಿದ್ದಂಥದ್ದು. ಸೊ ಆ ಪ್ರೈಸ್ಗೆ ಬರ್ತಿದೆ ಅಂತಲೇ ಹೇಳ್ಬೋದು. ನಮ್ಮಮ್ಮ ತಂದಿದ್ರಲ್ಲಿ 8 ವೀಲ್ಸ್ ಇತ್ತು, ಮತ್ತು ತುಂಬ ಸ್ಮೂತಾಗಿತ್ತು ವೀಲ್ಸು ಓಡಾಡೋಕ್ಕೆ. ಇದು ಇನ್ನೂ ಸ್ವಲ್ಪ ಅಂದರೆ ಹೊಸದಲ್ವಾ, ಅದಕ್ಕೆ ಅನಿಸುತ್ತೆ ವೀಲ್ಸ್ ಎಲ್ಲ ಅಷ್ಟು ಫ್ರೀಯಾಗಿ ಮೂವ್ ಆಗಲ್ಲ. ಈ ವಾಕರ್ ಬಂದ್ಬಿಟ್ಟು ಹೈಟ್ ಅಡ್ಜಸ್ಟಬಲ್ ಮತ್ತು ಮ್ಯೂಸಿಕ್ ಕೂಡ ಇದೆ. ಮ್ಯೂಸಿಕ್ಕಿಗೆ ಯಾವುದೇ ರೀತಿ ಬ್ಯಾಟ್ರಿನ ಇವರು ಪ್ರೊವೈಡ್ ಮಾಡಿರೋದಿಲ್ಲ. ಬ್ಯಾಟ್ರಿ ನಾವೇ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ನಮ್ಮಮ್ಮ ತಂದಿರೋದ್ರಲ್ಲಿ ಬ್ಯಾಟ್ರಿ ಎಲ್ಲ ಅವರೇ ಫಿಕ್ಸ್ ಮಾಡಿ ಕೊಟ್ಟಿದ್ರು, ಮತ್ತು ಅಸೆಂಬಲ್ ಇತ್ತು ಫುಲ್ಲಿ. ನಾವು ಯಾವುದೇ ರೀತಿ ಜೋಡಿಸ್ಬೇಕಾಗಿದ್ದಿರಲಿಲ್ಲ ಅದರಲ್ಲಿ. ಅವಳು ಏನು ಯಾವಾಗಲೂ ಆಟ ಆಡ್ತಾಳೆ ಅದರಲ್ಲಿ. ದಿನಕ್ಕೊಂದು 10 ನಿಮಿಷ ನಮ್ಮ ಮನೇಲಿ ಏನೇ ತರಬೇಕಿದ್ರು ನನಗೂ ನಮ್ಮಮ್ಮಂಗೂ ಇದೇ ಒಂದು ವಾದ ಆಗುತ್ತೆ. ನಮ್ಮಮ್ಮ ಅಂಗಡೀಲಿ ನೋಡಿ ತರೋಣ, ಕ್ವಾಲಿಟಿ ಚೆನ್ನಾಗಿರೋದು ಸಿಗುತ್ತೆ, ಕಣ್ಣಿಂದ ನೋಡಿ ತರ್ಬೋದು ಅಂತ. ಬಟ್ ನನಗೆ ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಕಂಪ್ಯಾರಿಟಿವ್ಲಿ ಪ್ರೈಸ್ ಸ್ವಲ್ಪ ಕಡಿಮೆ ಇರುತ್ತೆ. ಇದರಲ್ಲೇ ತರಿಸಿ ನೋಡೋಣ ಹೇಗೆ ಬರುತ್ತೆ ಅಂತ ಆನ್ಲೈನಲ್ಲಿ ಬುಕ್ ಮಾಡ್ತೀನಿ. ಒಂದೊಂದು ಸಲ ಕ್ವಾಲಿಟಿ ಚೆನ್ನಾಗಿ ಬರಲ್ಲ, ಅವಾಗ ಸರಿಯಾಗಿ ಬೈಸ್ಕೊತೀನಿ. ನಿಮ್ಮ ಮನೆಗಳಲ್ಲೂ ಹೀಗೆ ಆಗುತ್ತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೀಟಾಕು ಹಿಡ್ಕ ಬಾಯ್, ನಾನು ಹಾಕ್ತೀನಿ. ಎಲ್ಲ ಜೋಡಿಸಿ ಆಯಿತು. ಅದರಿಂದ ಒಂದು ಪೇರೆಂಟ್ ರಾಡ್ ಕೂಡ ಕೊಟ್ಟಿದ್ರು, ಅಂದರೆ ಹಿಡ್ಕೊಂಡು ತಳ್ಳೋಕ್ಕೆ. ಅದೇನು ಅಷ್ಟು ನೀಟಾಗಿ ಕುತ್ಕೊಳ್ಳಿಲ್ಲ, ಮತ್ತು ಅದರಿಂದ ತಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಅಲ್ಗಾಡ್ತಾ ಇತ್ತು. ಸೊ ಅದು ವೇಸ್ಟ್ ಅಂತಲೇ ಹೇಳ್ಬೋದು. ಅದನ್ನು ಆಮೇಲೆ ಬಿಚ್ಚಿಟ್ಟೆ, ಅದೇನು ಯೂಸ್ ಆಗಲ್ಲ ಅಂತ. ಅವ್ಳಿಗಿನ್ನೂ ಗೊತ್ತಿಲ್ಲ ಅದ್ರ ಮೇಲೆ ಕೂತು ಹಿಂಗೆ ಮುಂದೆ ಹೋಗಬೇಕು ಅಂತ. ಸುಮ್ಮನೆ ಕೂತ್ಕೊಂಡು ನೋಡ್ತಾಳೆ ಅಷ್ಟೇ. ಎಲ್ಲನೂ ಒಂದು 2-3 ದಿನ ತಗೊಳುತ್ತೆ ಅವಳಿಗೆ ಪ್ರಾಕ್ಟೀಸ್ ಆಗೋಕ್ಕೆ.
ಮತ್ತು ಇನ್ನೊಂದು ವಾಕರಲ್ಲಿ ಮಕ್ಕಳನ್ನ ಹಾಕಿ ಆ ಕಡೆ ಈ ಕಡೆ ಅವಳ ಜೊತೆ ಯಾರೂ ಇಲ್ಲದೆ ಇರೋ ಥರ ಹೋಗಬೇಡಿ. ಸೊ ಅವರು ಪಕ್ಕದಲ್ಲಿರೋ ಫರ್ನಿಚರ್ಸ್ ಆಗಿರ್ಬೋದು ಮತ್ತು ಬೇರೆ ಏನೇ ಆಗಿರ್ಬೋದು ಅದನ್ನು ಇಟ್ಕೊಳ್ಳೋಕೆ ಹೋಗಿ ಎಳಿಯೋಕೆ ಹೋಗಿ ಮುಗುರಿಸಿ ಬೀಳೋಂಥ ಚಾನ್ಸಸ್ ಇರುತ್ತೆ. ಸೊ ಅವರು ವಾಕರಲ್ಲಿದ್ದಾಗ ಯಾರಾದರೂ ಒಬ್ಬರು ಅವ್ರನ್ನ ಗಮನಿಸ್ತಾ ಇದ್ದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು.